ನಮಸ್ಕಾರ. ಫ್ರೀಡಂ ಟಿವಿಯ ಈ ವಿಶೇಷ ತನಿಖಾ ವರದಿಗೆ ಸ್ವಾಗತ. ಇದೇ ಹೊತ್ತಿನ ವಿಶೇಷ ಕಿಲ್ಲರ್ ಕ್ವಾರಿ. ನಾನು ಶಕುಂತಲಾ. ತುತ್ತು ಅನ್ನಕ್ಕಾಗಿ ಹಸಿದ ಹೊಟ್ಟೆ ತುಂಬಿಸಿಕೊಳ್ಳಲು ಬಂಡೆ ಹೊಡೆಯಲು ಹೋದ ಆ ಬಡ ಜೀವಿಗಳು ಇವತ್ತು ಹೆಣವಾಗಿವೆ. ಕಲ್ಲು ಕ್ವಾರಿಗಳ ಹೆಸರಿನಲ್ಲಿ ಯಮರಾಜ ರಾಜಾರೋಷವಾಗಿ ಅಟ್ಟಹಾಸ ಮೆರೆಯುತ್ತಿದ್ದಾನೆ. ಬೆಂಗಳೂರಿನ ಸುತ್ತಮುತ್ತ ಅಕ್ರಮ ಕ್ರಷರ್ ದಂಧೆ ಕಣ್ಣಿಗೆ ಕಾಣುವಂತೆ ನಡೀತಾ ಇದ್ರು. ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡಿದ್ದ ಗಣಿ ಇಲಾಖೆ ಅಧಿಕಾರಿಗಳ ಅಸಲಿ ಮುಖವಾಡ ಈಗ ಕಳಚಿದೆ. ಬರೋಬ್ಬರಿ 30 ಎಕರೆಗೂ ಹೆಚ್ಚು ಸರ್ಕಾರಿ ಜಮೀನನ್ನು ನುಂಗಿ ನೀರು ಕುಡಿದಿದ್ದರು. ಈ ಗಣಿ ಅಧಿಕಾರಿಗಳು ಮಾಲೀಕ ಆನಂದ ಸ್ವಾಮಿಗೆ ಚಾಮರ ಬೀಸುತ್ತಾ ನಿಂತಿದ್ದರ ರಹಸ್ಯವೇನು? ನೂರಾರು ಕೋಟಿ ಅಕ್ರಮ ದಂಧೆಯ ಮಾಸ್ಟರ್ ಮೈಂಡ್ ಆನಂದ ಸ್ವಾಮಿ ಅಧಿಕಾರಿಗಳ ಜೇಬು ತುಂಬಿಸಿ ಇಡೀ ವ್ಯವಸ್ಥೆಯನ್ನೇ ಖರೀದಿಸಿದ್ದ ಎನ್ನುವುದಕ್ಕೆ ಮಾದಪಟ್ಟಣದ ಈ ದುರಂತವೇ ಸಾಕ್ಷಿ. ಇದನ್ನೆಲ್ಲ ಫ್ರೀಡಂ ಟಿವಿ ತನಿಖಾ ವರದಿ ಬಯಲು ಮಾಡಿದೆ. ಕಿಲ್ಲರ್ ಕ್ವಾರಿಯ ಅಸಲಿಯತ್ತೇನು? ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ತುತ್ತು ಅನ್ನಕ್ಕಾಗಿ ಬಂಡೆ ಹೊಡೆಯೋದಕ್ಕೆ ಹೋದ ಬಡ ಜೀವಗಳು ಇಂದು ರಕ್ತದ ಮಡುವಿನಲ್ಲಿ ಹೆಣವಾಗಿ ಬಿದ್ದಿವೆ. ಇಷ್ಟೆಲ್ಲ ಭೀಕರ ದುರಂತ ನಡೆದಿದ್ದರೂ ಗಣಿ ಇಲಾಖೆಯ ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ಎಸಿ ರೂಮಿನಲ್ಲಿ ಕುಳಿತಿದ್ದಾರೆ. ಕಣ್ಣೆದುರೇ 7 ಅಮಾಯಕ ಕಾರ್ಮಿಕರು ಪ್ರಾಣ ಬಿಟ್ಟಿದ್ದರೂ ಈ ಭ್ರಷ್ಟ ವ್ಯವಸ್ಥೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬಡವರ ಹೆಣದ ಮೇಲೆ ರಾಜಕೀಯ ಮಾಡುವ ನಾಯಕರಿಗೆ ಈ ಕಣ್ಣೀರು ಕಾಣಿಸುತ್ತಿಲ್ಲವೇ ಎಂಬ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಮಹಾ ದುರಂತಕ್ಕೆ ನೇರ ಹೊಣೆಯಾದ ಅಧಿಕಾರಿಗಳನ್ನ ತಕ್ಷಣವೇ ಸೇವೆಯಿಂದ ವಜಾಗೊಳಿಸಬೇಕಿದೆ. ಬೆಂಗಳೂರಿನ ಸುತ್ತಮುತ್ತ ಅಕ್ರಮ ಕ್ರಷರ್ ದಂಧೆ ರಾಜಾರೋಷವಾಗಿ ನಡೀತಾ ಇದ್ರೂ ಇಲಾಖೆಯ ಸಿಬ್ಬಂದಿ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡಿದ್ದರು. ಕಲ್ಲು ಕ್ವಾರಿಗಳಲ್ಲಿ ನಿಯಮಗಳು ಗಾಳಿಗೆ ತೂರಿ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಪ್ರತಿ ತಿಂಗಳು ಗಣಿ ಅಧಿಕಾರಿಗಳು ಮಾಲೀಕರಿಂದ ಕಾಸು ಪಡೆದು ಸುಮ್ಮನಾಗ್ತಾ ಇದ್ರು. ಪ್ರತಿ ತಿಂಗಳು ಮಾಮೂಲಿ ವಸೂಲಿ ಮಾಡುವುದರಲ್ಲೇ ಬ್ಯುಸಿಯಾಗಿದ್ದ ಇವರಿಗೆ ಕಾರ್ಮಿಕರ ಸುರಕ್ಷತೆಯ ಬಗ್ಗೆ ತಲೆಯೂ ಇರಲಿಲ್ಲ. ಈಗ ಏಕಾಏಕಿ ದುರಂತ ಸಂಭವಿಸಿದ ತಕ್ಷಣ ತನಿಖೆಯ ನಾಟಕ ಆಡೋದಕ್ಕೆ ಅಧಿಕಾರಿಗಳ ದಂಡೆ ಸ್ಥಳಕ್ಕೆ ಧಾವಿಸಿದೆ. ಇಷ್ಟು ದಿನಗಳ ಕಾಲ ಈ ಅಧಿಕಾರಿಗಳು ಯಾವ ಬಿಲದಲ್ಲಿ ಅಡಗಿದ್ರು ಅನ್ನೋದು ಸಾರ್ವಜನಿಕರು ತೀವ್ರವಾಗಿ ಕಟುವಾಗಿ ಟೀಕಿಸುತ್ತಿದ್ದಾರೆ. ಬರೋಬ್ಬರಿ 30 ಎಕರೆಗೂ ಹೆಚ್ಚು ಸರ್ಕಾರಿ ಜಮೀನನ್ನ ನುಂಗಿ ನೀರು ಕುಡಿದಿದ್ರು ಈ ಗಣಿ ಅಧಿಕಾರಿಗಳು ಮಾಲೀಕ ಆನಂದ ಸ್ವಾಮಿಗೆ ಚಾಮರ ಬೀಸುತ್ತಾ ನಿಂತಿದ್ರು. ಸರ್ಕಾರಿ ಸ್ವತ್ತನ್ನ ಅಕ್ರಮವಾಗಿ ಬೇಲಿ ಹಾಕಿ ವಶಪಡಿಸಿಕೊಳ್ಳುವಾಗ ಕಂದಾಯ ಇಲಾಖೆಯಾಗಲಿ ಅಥವಾ ಗಣಿ ಇಲಾಖೆಯಾಗಲಿ ಯಾವುದೇ ನೋಟಿಸ್ ನೀಡಿರಲಿಲ್ಲ. ಇಡೀ ವ್ಯವಸ್ಥೆಯನ್ನ ತನ್ನ ಜೇಬಿನಲ್ಲಿಟ್ಟುಕೊಂಡು ಮೆರೆಯುತ್ತಿದ್ದ ಈ ಕ್ರಷರ್ ಕಿಂಗ್ ಪಿನ್ಗೆ ಅಧಿಕಾರಿಗಳೇ ಅಸಲಿಯ ರಕ್ಷಕರಾಗಿದ್ರು. ನೂರಾರು ಕೋಟಿ ಲೂಟಿ ಹೊಡೆಯೋದಕ್ಕೆ ಈ ಭೂಪನಿಗೆ ರಾಜಕೀಯ ನಾಯಕರ ಬೆಂಬಲವು ಪರೋಕ್ಷವಾಗಿ ಸಿಕ್ಕಿತ್ತು. ಇಂತಹ ಭ್ರಷ್ಟ ಅಧಿಕಾರಿಗಳ ಸಮ್ಮತಿ ಇಲ್ಲದೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಎನ್ನೋದೇ ಅಸಲಿ ಪ್ರಶ್ನೆ. ನೂರಾರು ಕೋಟಿ ಅಕ್ರಮ ದಂಧೆಯ ಮಾಸ್ಟರ್ ಮೈಂಡ್ ಆನಂದ ಸ್ವಾಮಿ ಅಧಿಕಾರಿಗಳ ಜೇಬು ತುಂಬಿಸಿ ಇಡೀ ಕಾನೂನನ್ನೇ ಅಡವಿಟ್ಟಿದ್ದ. ಪ್ರತಿ ಕ್ವಾರಿಯಿಂದಲೂ ಹರಿಯುತ್ತಿದ್ದ ಕಾಸಿನ ಹರಿವು ಗಣಿ ಇಲಾಖೆಯ ಉನ್ನತ ಅಧಿಕಾರಿಗಳ ತನಕ ತಲುಪುತ್ತಿತ್ತು. ಇದೇ ಧೈರ್ಯದಲ್ಲಿ ಈತ ಕಾರ್ಮಿಕರಿಗೆ ಯಾವುದೇ ಸುರಕ್ಷತಾ ಪರಿಕರಗಳನ್ನು ನೀಡದೆ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದ. ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಯಾವುದೇ ಸುರಕ್ಷತಾ ಆಡಿಟ್ ನಡೆಸದೆ ಅಧಿಕಾರಿಗಳು ಕೇವಲ ಕಾಗದದ ಮೇಲೆ ರಿಪೋರ್ಟ್ ಸೃಷ್ಟಿ ಮಾಡ್ತಿದ್ರು. ಈಗ 7 ಜೀವಗಳು ಬಲಿಯಾದ ಮೇಲಾದ್ರೂ ಈ ಲಂಚಬಾಕ ಅಧಿಕಾರಿಗಳು ಜೈಲು ಸೇರುತ್ತಾರಾ ಎಂದು ಕಾದು ನೋಡಬೇಕಿದೆ. ಸ್ಥಳೀಯ ಗ್ರಾಮಸ್ಥರು ನೂರಾರು ಬಾರಿ ಲಿಖಿತವಾಗಿ ದೂರು ನೀಡಿದಾಗ ಕುಂಭಕರ್ಣನ ನಿದ್ರೆಯಲ್ಲಿದ್ದ ಅಧಿಕಾರಿಗಳ ಪಾಪದ ಕೊಡ ಈಗ ತುಂಬಿದೆ. ಕ್ವಾರಿಯಲ್ಲಿ ನಡೆಯುತ್ತಿದ್ದ ನಿರಂತರ ಸ್ಫೋಟದಿಂದ ಮನೆಗಳು ಕೂಡ ಬಿರುಕು ಬಿಡುತ್ತಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸುವ ಸೌಜನ್ಯವೂ ತೋರಲಿಲ್ಲ. ಹಳ್ಳಿ ಜನರ ಆಕ್ರೋಶಕ್ಕೆ ಬೆಲೆ ಕೊಡದೆ ಕೇವಲ ಹಣದ ಆಸೆಗೆ ಬಿದ್ದು ಅಕ್ರಮ ದಂಧೆಗೆ ರೆಡ್ ಕಾರ್ಪೆಟ್ ಹಾಸಿದ್ರು. ಈಗ ಹೆಣಗಳು ಬಿದ್ದ ಮೇಲೆ ಇಡೀ ಹಳ್ಳಿಯೇ ಸ್ಮಶಾನದಂತಾಗಿದ್ದು ಜನರು ತೀವ್ರ ಆಕ್ರೋಶದಿಂದ ಬೀದಿಗಿಳಿದಿದ್ದಾರೆ. ಈ ಭ್ರಷ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂದು 7 ಕುಟುಂಬಗಳನ್ನ ಬೀದಿ ಪಾಲು ಮಾಡಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಗಣಿ ಅಧಿಕಾರಿಗಳ ಕೈಬಿಸಿ ಮಾಡಿ ಇಡೀ ಮಾದಪಟ್ಟಣವನ್ನೇ ಅಕ್ರಮದ ಕೂಪವನ್ನಾಗಿ ಮಾಡಿದ್ದ ಭೂಪ ಆನಂದ ಸ್ವಾಮಿಯ ಕರ್ಮಕಾಂಡ ಈಗ ಬಯಲಾಗಿದೆ.
ಕಾನೂನು ಬಾಹಿರವಾಗಿ ಹಗಲು ರಾತ್ರಿ ಎನ್ನದೆ ಹಿಟಾಚಿಗಳ ಮೂಲಕ ಗುಡ್ಡಗಳನ್ನ ಕೊರೆದು ಲೂಟಿ ಮಾಡಲಾಗ್ತಾ ಇತ್ತು. ಪರಿಸರ ನಾಶ ಆಗ್ತಾ ಇದ್ರು, ನಿಯಮಗಳು ಉಲ್ಲಂಘನೆಯಾಗ್ತಾ ಇದ್ರು. ಇಲಾಖೆಯ ಇನ್ಸ್ಪೆಕ್ಟರ್ಗಳು ಮಾತ್ರ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಹೇಳಿಕೊಂಡು ಸ್ಥಳೀಯರನ್ನ ಎದುರಿಸುತ್ತಿದ್ದ ಈ ಮಾಫಿಯಾ ದಣಿಗೆ ಅಧಿಕಾರಿಗಳೇ ಬೆನ್ನೆಲುಬಾಗಿದ್ರು. ಬಡ ಕೂಲಿ ಕಾರ್ಮಿಕರ ರಕ್ತದ ಮೇಲೆ ಕಟ್ಟಲಾದ ಈ ಅಕ್ರಮ ಸಾಮ್ರಾಜ್ಯವನ್ನ ಈಗಲಾದರೂ ಸರ್ಕಾರ ಧ್ವಂಸ ಮಾಡುತ್ತಾ, ನಾವು ಹೋದಾಗ ನಿಯಮ ಪಾಲಿಸ್ತಾರೆ, ಆಮೇಲೆ ಮರೆತು ಬಿಡುತ್ತಾರೆ ಎಂದು ಉಡಾಫೆ ಮಾತನಾಡುವ ಇಲಾಖೆಯ ಅಧಿಕಾರಿ ಕೃಷ್ಣವೇಣಿಗೆ ಜವಾಬ್ದಾರಿಯ ಅರಿವಿದೆಯೇ? ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಲಕ್ಷ ಲಕ್ಷ ಸಂಬಳ ಪಡೆಯುವ ಇವರಿಗೆ ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡೋದಕ್ಕೆ ನಾಚಿಕೆ ಆಗೋದಿಲ್ವೇ? ಇಲಾಖೆಯ ಕೆಲಸ ಕೇವಲ ಕುಳಿತಲ್ಲೇ ಆದೇಶ ಹೊರಡಿಸುವುದಲ್ಲ, ನಿಯಮಗಳು ಪಾಲನೆಯಾಗುತ್ತಿವೆಯೇ ಎಂದು ನಿರಂತರ ನಿಗಾ ಇಡೋದು. ಇಂತಹ ಉಡಾಫೆ ಅಧಿಕಾರಿಗಳು ಇಲಾಖೆಯಲ್ಲೇ ಇರುವುದರಿಂದಲೇ ಅಕ್ರಮ ಮಾಲೀಕರಿಗೆ ಯಾವುದೇ ಭಯವಿಲ್ಲದಂತಾಗಿದೆ. ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡಿದ ಅಧಿಕಾರಿಯನ್ನ ಮೊದಲು ಅಮಾನತು ಮಾಡಿ ತನಿಖೆಗೆ ಒಳಪಡಿಸಬೇಕು. ಸರ್ಕಾರದ ಬೊಕ್ಕಸಕ್ಕೆ ಹೈಯೆಸ್ಟ್ ರಾಯಲ್ಟಿ ಬರೋದೇ ಇದರಿಂದ ಎಂದು ಅಕ್ರಮ ಮಾಲೀಕರನ್ನ ಅಧಿಕಾರಿಗಳು ಬಹಿರಂಗವಾಗಿಯೇ ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಬೊಕ್ಕಸಕ್ಕೆ ಇರುವ ರಾಯಲ್ಟಿ ಹಣಕ್ಕಿಂತ ಬಡ ಕಾರ್ಮಿಕರ ಜೀವ ಅಷ್ಟೊಂದು ಅಗ್ಗವಾಗಿ ಹೋಗಿದೆಯೇ ಎಂದು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ದಂಧೆಯನ್ನ ಮುಚ್ಚಿಡೋದಕ್ಕೆ ಅಧಿಕಾರಿಗಳು ಈ ತಂತ್ರ ಹೂಡಿದ್ದಾರೆ. ಇಲಾಖೆಯ ಅಧಿಕಾರಿಗಳೇ ಅಕ್ರಮ ಕ್ರಷರ್ ಮಾಲೀಕರ ವಕೀಲರಂತೆ ಮಾತನಾಡುತ್ತಿರುವುದು ಇಡೀ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಈ ರಾಯಲ್ಟಿ ಹಗರಣದ ಹಿಂದೆ ಯಾರ್ಯಾರ ಪಾಲಿದೆ ಎನ್ನುವುದನ್ನ ಉನ್ನತ ಮಟ್ಟದ ತನಿಖೆಯಿಂದ ಹೊರತರಬೇಕಿದೆ. ಸರ್ಕಾರದ ಬೊಕ್ಕಸಕ್ಕೆ ರಾಯಲ್ಟಿ ಮುಖ್ಯವೋ ಅಥವಾ ದೇಶದ ಬಡ ಕಾರ್ಮಿಕರ ಪ್ರಾಣ ಮುಖ್ಯವೋ ಎನ್ನುವುದು ಈ ಭ್ರಷ್ಟ ಅಧಿಕಾರಿಗಳು ಸ್ಪಷ್ಟಪಡಿಸಲಿ. ಕಲ್ಲು ಕ್ವಾರಿಗಳಿಂದ ಬರುವ ಆದಾಯಕ್ಕಾಗಿ ಜನರ ಜೀವವನ್ನ ಪಣಕ್ಕಿಡೋದು ಯಾವ ನ್ಯಾಯ ಎಂದು ಪ್ರಜ್ಞಾವಂತ ನಾಗರಿಕರು ಕೇಳುತ್ತಿದ್ದಾರೆ. ನಿಯಮಗಳನ್ನು ಗಾಳಿಗೆ ತೂರಿ ಎಷ್ಟು ರಾಯಲ್ಟಿ ಕೊಟ್ಟರೂ ಅದು ಕಾನೂನು ಬಾಹಿರ ಗಣಿಗಾರಿಕೆಯೇ ಆಗಿರುತ್ತದೆ. ಇಲಾಖೆಯ ಕಮಿಷನರ್ ಕಚೇರಿಯಿಂದ ಹಿಡಿದು ಸ್ಥಳೀಯ ಸಿಬ್ಬಂದಿಯವರೆಗೆ ಎಲ್ಲರೂ ಈ ರಾಯಲ್ಟಿ ನಾಟಕದ ಪಾಲುದಾರರಾಗಿದ್ದಾರೆ. ಜನರ ಪ್ರಾಣಕ್ಕಿಂತ ದುಡ್ಡೇ ದೊಡ್ಡದು ಎಂದುಕೊಂಡಿರುವ ಇಂತಹ ಅಧಿಕಾರಿಗಳನ್ನ ಸಮಾಜದ ಶತ್ರುಗಳೆಂದು ಕರೆಯಬೇಕಾಗುತ್ತದೆ. ಕಾನೂನು ಪ್ರಕಾರ ಅತ್ಯಂತ ಕಡ್ಡಾಯವಾಗಿರುವ ಬಫರ್ ಝೋನ್ ಪಾಲಿಸದಿದ್ದರೂ ಕಣ್ಣು ಮುಚ್ಚಿ ಪರವಾನಗಿ ನವೀಕರಿಸಿದ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳದ್ದೇ ಅಸಲಿ ತಪ್ಪು. ಕ್ವಾರಿಯ ಸುತ್ತಮುತ್ತ ಎಷ್ಟು ಅಂತರ ಇರಬೇಕು ಎನ್ನುವ ಕನಿಷ್ಠ ಜ್ಞಾನವೂ ಇಲ್ಲದಂತೆ ಇವರು ಕಡತಗಳಿಗೆ ಸಹಿ ಹಾಕಿದ್ದಾರೆ. ಮಾಲೀಕರು ಕೊಟ್ಟ ಲಂಚದ ಆಮಿಷಕ್ಕೆ ಒಳಗಾಗಿ ಇಲಾಖೆಯ ಇಂಜಿನಿಯರ್ಗಳು ಜಂಟಿ ಸರ್ವೆ ವರದಿಯನ್ನ ಕಟ್ಟು ಕಥೆಯನ್ನಾಗಿ ಮಾಡಿದ್ದಾರೆ. ಸುರಕ್ಷತೆಯ ಗಡಿ ದಾಟಿ ಕಾರ್ಯಾಚರಣೆ ನಡೆಸುವಾಗ ಇಲಾಖೆಯ ಇನ್ಸ್ಪೆಕ್ಟರ್ ಟೀಮ್ ಎಲ್ಲಿ ಹೋಗಿತ್ತು? ಇಂತಹ ತಾಂತ್ರಿಕ ತಪ್ಪುಗಳನ್ನು ಮುಚ್ಚಿಟ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಲೇಬೇಕು. ಬರೋಬ್ಬರಿ 16ಕ್ಕೂ ಹೆಚ್ಚು ಅಕ್ರಮ ಕ್ವಾರಿಗಳನ್ನ ಒಬ್ಬನೇ ವ್ಯಕ್ತಿ ನಡೆಸ್ತಾ ಇದ್ರು ತಮಗೆ ಗೊತ್ತೇ ಇಲ್ಲ ಎನ್ನುವಂತೆ ನಟಿಸುತ್ತಿರುವ ಗಣಿ ಇಲಾಖೆಯ ಕಮಿಷನರ್ ರಂಗಪ್ಪನವರೇ, ನಿಮ್ಮ ಮೌನದ ಹಿಂದಿನ ಮರ್ಮ ಏನು? ನಿಮಗೆ ನಿಮ್ಮ ಮೂಗಿನ ಕೆಳಗೆ ಇಷ್ಟೊಂದು ದೊಡ್ಡ ಹಗರಣ ನಡೆಯುತ್ತಿದ್ದರೂ ಇಲಾಖೆಯ ಮುಖ್ಯಸ್ಥರಾಗಿ ನೀವು ಏನು ಮಾಡ್ತಾ ಇದ್ದೀರಿ? ಕಚೇರಿಯಲ್ಲೇ ಕುಳಿತು ಕೇವಲ ಆದೇಶಗಳ ವೈಫಲ್ಯಗಳನ್ನು ತಿರುವು ಹಾಕುವುದಷ್ಟೇ ನಿಮ್ಮ ಕೆಲಸವೇ ಎಂದು ಜನರು ಪ್ರಶ್ನೆ ಮಾಡುತ್ತಿದ್ದಾರೆ. ಸ್ಥಳೀಯ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ನಿಮ್ಮ ಪರೋಕ್ಷ ಸಹಮತವಿತ್ತೇ ಎನ್ನುವ ಸಂಶಯ ಈಗ ತೀವ್ರವಾಗಿ ಈ ಕೂಡಲೇ ಕಮಿಷನರ್ ಅವರ ಹೊಣೆಗಾರಿಕೆಯನ್ನು ನಿಗದಿಪಡಿಸಿ ಎಂದು ತನಿಖೆ ನಡೆಸಬೇಕಾಗಿದೆ. ದುರಂತ ನಡೆದ ತಕ್ಷಣ ತರಾತುರಿಯಲ್ಲಿ ಕೇವಲ 2 ಕ್ವಾರಿಗಳನ್ನು ಅಮಾನತು ಮಾಡಿ ಕೈ ತುಳಿದುಕೊಂಡ್ರೆ ಅಧಿಕಾರಿಗಳ ಪಾಪದ ಕೃತ್ಯ ತೊಳೆದು ಹೋಗುತ್ತಾ? ಇಡೀ ಕ್ಲಸ್ಟರ್ ವ್ಯಾಪ್ತಿಯಲ್ಲಿರುವ ಎಲ್ಲ ಅಕ್ರಮ ಕ್ವಾರಿಗಳನ್ನ ಇಷ್ಟು ದಿನಗಳ ಕಾಲ ಯಾಕೆ ಮುಚ್ಚಿಸಿರಲಿಲ್ಲ? ಕೇವಲ ಮಾಧ್ಯಮಗಳ ಕಣ್ಣಿಗೆ ನಾಟಕವಾಡುತ್ತಿರುವ ಕೆಲವು ದಿನಗಳ ಬಳಿಕ ಮತ್ತೆ ಅದೇ ಅಧಿಕಾರಿಗಳು ಲಂಚ ಪಡೆದು ಈ ಕ್ವಾರಿಗಳಿಗೆ ಮರುಜೀವ ನೀಡುತ್ತಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಇಂತಹ ತಾತ್ಕಾಲಿಕ ಕ್ರಮಗಳನ್ನು ಬಿಟ್ಟು ಶಾಶ್ವತವಾಗಿ ಅಕ್ರಮ ಗಣಿಗಾರಿಕೆಯನ್ನು ಮಟ್ಟ ಹಾಕುವ ತಾಕತ್ತು ಸರ್ಕಾರಕ್ಕಿದೆಯಾ? ಬಸವೇಶ್ವರ್ ಸ್ಟೋನ್ ಕ್ರಷರ್ನಲ್ಲಿ ಕಾರ್ಮಿಕರ ಸುರಕ್ಷತೆಗೆ ಯಾವುದೇ ಕನಿಷ್ಠ ಕ್ರಮ ಕೈಗೊಳ್ಳದಿದ್ದರೂ ಇಷ್ಟು ವರ್ಷಗಳ ಕಾಲ ಅಧಿಕಾರಿಗಳು ಸುಮ್ಮನಾಗಿದ್ದು ಯಾರ ಒತ್ತಡಕ್ಕೆ? ಕ್ವಾರಿಯಲ್ಲಿ ಸ್ಫೋಟಕಗಳನ್ನು ಬಳಸುವಾಗ ಮತ್ತು ಬಂಡೆಗಳನ್ನು ಒಡೆಯುವಾಗ ಯಾವುದೇ ಲೇಬರ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಭೇಟಿ ನೀಡಿರಲಿಲ್ಲ. ಕಾರ್ಮಿಕರ ಜೀವಕ್ಕೆ ವಿಮೆ ಕವರೇಜ್ ಕೂಡ ಇಲ್ಲದೆ ಜೀತದಾಳುಗಳಂತೆ ದುಡಿಸಿಕೊಳ್ಳಲಾಗ್ತಾ ಇತ್ತು. ಇಷ್ಟೆಲ್ಲ ನಿಯಮ ಬಾಹಿರ ಕೃತ್ಯಗಳು ಕಣ್ಣೆದುರೆ ನಡೀತಾ ಇದ್ರೂ ಕಾರ್ಮಿಕ ಇಲಾಖೆ ಮತ್ತು ಗಣಿ ಇಲಾಖೆ ಜಂಟಿಯಾಗಿ ಕಣ್ಣು ಮುಚ್ಚಿಕೊಂಡಿದ್ದವು. ಈ ದಿವ್ಯ ನಿರ್ಲಕ್ಷ್ಯಕ್ಕೆ ಪ್ರಭಾವಿ ಸಚಿವರೊಬ್ಬರ ರಾಜಕೀಯ ಒತ್ತಡವೇ ಕಾರಣ ಎಂಬ ಮಾತುಗಳು ಕೇಳಿಬರುತ್ತಿವೆ. ಯಾದಗಿರಿಯಿಂದ ಸಾಲದ ಸುಳಿಗೆ ಸಿಲುಕಿ ಬೆಂಗಳೂರಿಗೆ ಬಂದಿದ್ದ ರಾಮು ಚೌಹಾಣ್ ಎಂಬ ಬಡಜೀವ ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿಗೆ ಬಲಿಯಾಗಿದೆ. ಊರಿನಲ್ಲಿ ಜೀವನ ನಡೆಸಲಾಗದೆ ತುತ್ತು ಅನ್ನಕ್ಕಾಗಿ ಬೆಂಗಳೂರಿನ ಈ ಅಕ್ರಮ ಕ್ವಾರಿಯಲ್ಲಿ ಕೂಲಿ ಕೆಲಸಕ್ಕೆ ಸೇರಿದ್ದ. ದಿನವಿಡೀ ಕಷ್ಟಪಟ್ಟು ದುಡಿದು ತನ್ನ ಕುಟುಂಬವನ್ನ ಸಾಕ್ತಾ ಇದ್ದ. ಆ ಆಧಾರ ಸ್ತಂಭ ಇಂದು ಮಣ್ಣಿನ ಪಾಲಾಗಿದ್ದಾನೆ. ಭ್ರಷ್ಟಾಧಿಕಾರಿಗಳು ಮತ್ತು ಧನದಾಯಿ ಮಾಲೀಕರ ದುರಾಸೆಗೆ ಈ ಬಡ ಕೂಲಿ ಕಾರ್ಮಿಕ ಬಲಿಯಾಗಬೇಕಾಯಿತು. ಈಗ ಆತನ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ. ಅವರಿಗೆ ನ್ಯಾಯ ಕೊಡಿಸುವವರು ಯಾರು ಎಂಬ ಪ್ರಶ್ನೆ ಕಾಡ್ತಿದೆ. 2 ಹೆಣ್ಣು ಹಾಗೂ 2 ಗಂಡು ಮಕ್ಕಳನ್ನ ಅನಾಥ ಮಾಡಿ ಹೋಗಿರುವ ರಾಮು ಚೌಹಾಣ್ ಕುಟುಂಬದ ಆಕ್ರಂದನ ಈ ಭ್ರಷ್ಟ ಅಧಿಕಾರಿಗಳ ಕಿವಿಗೆ ಕೇಳಿಸ್ತಾ ಇಲ್ಲವೆ?
ತಂದೆಯನ್ನ ಕಳೆದುಕೊಂಡ ಆ ಪುಟ್ಟ ಮಕ್ಕಳು ಈಗ ದಾರಿ ಕಾಣದ ತಾಯಿಯ ಮುಖ ನೋಡುತ್ತಾ ಕಣ್ಣೀರು ಹಾಕ್ತಿದ್ದಾರೆ. ಇಡೀ ಮನೆಗೆ ತಂದೆಯೇ ಯಜಮಾನನಾಗಿದ್ದು ಈಗ ಆ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ. ಮಾಲೀಕರು ಕೊಟ್ಟ ಕೆಲವು ಲಕ್ಷ ರೂಪಾಯಿಗಳ ಪರಿಹಾರ ಈ ಮಕ್ಕಳ ಭವಿಷ್ಯವನ್ನ ಮರಳಿ ತರೋದಕ್ಕೆ ಸಾಧ್ಯನಾ? ಇಂತಹ 10 ಕುಟುಂಬಗಳ ಕಣ್ಣೀರಿಗೆ ಕಾರಣವಾಗಿರುವ ಗಣಿ ಅಧಿಕಾರಿಗಳಿಗೆ ಸೂಕ್ತ ಶಿಕ್ಷೆ ಆಗಲೇಬೇಕಲ್ವಾ? ಮಾಲೀಕ ಆನಂದ ಸ್ವಾಮಿ ಅಕ್ರಮವಾಗಿ ಬೇಲಿ ಹಾಕುವಾಗ ಸರ್ಕಾರಿ ಜಾಗವನ್ನು ಕಾಯಬೇಕಿದ್ದ ಕಂದಾಯ ಮತ್ತು ಗಣಿ ಅಧಿಕಾರಿಗಳು ಯಾವ ಮೂಲೆಗೆ ಹೋಗಿ ಅಡಗಿದ್ರು? ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಹೊಡೆಯೋದಕ್ಕೆ ಇವರೇ ಖುದ್ದಾಗಿ ದಾರಿ ಮಾಡಿಕೊಟ್ಟಿದ್ರು ಎನ್ನುವುದು ಸ್ಪಷ್ಟವಾಗುತ್ತಿದೆ. ನಕ್ಷೆಗಳನ್ನು ಬದಲಾಯಿಸಿ ಜಮೀನಿನ ಸರ್ವೆ ನಂಬರ್ಗಳನ್ನು ಅದಲು ಬದಲು ಮಾಡಿ ಹಗರಣಕ್ಕೆ ಸಾಥ್ ನೀಡಿದ್ರು. ಈಗ ದುರಂತ ಸಂಭವಿಸಿದಾಗ ತಮಗೂ ಜಮೀನಿಗೂ ಸಂಬಂಧವೇ ಇಲ್ಲ ಎಂಬಂತೆ ಜಾರಿಕೊಳ್ಳುತ್ತಿದ್ದಾರೆ. ಈ ಜಮೀನು ಹಗರಣದ ಸಂಪೂರ್ಣ ತನಿಖೆಯಾದ್ರೆ ಕಂದಾಯ ಇಲಾಖೆಯ ದೊಡ್ಡ ತಿಮಿಂಗಿಲಗಳು ಸಿಕ್ಕಿ ಬೀಳುವ ಖಚಿತ ಮಾಹಿತಿ ಇದೆ. ಘಟನೆ ನಡೆದು ಇಷ್ಟು ದಿನಗಳೇ ಕಳೆದರೂ ಮುಖ್ಯ ಆರೋಪಿ ಆನಂದ ಸ್ವಾಮಿಯನ್ನ ಬಂಧಿಸದೆ ಪೊಲೀಸರು ಯಾರ ರಕ್ಷಣೆಗಾಗಿ ಕಾಲಹರಣ ಮಾಡುತ್ತಿದ್ದಾರೆ? ಆತನಿಗೆ ರಾಜಕೀಯ ವಲಯದಲ್ಲಿರುವ ಪ್ರಭಾವವೇ ಆತನನ್ನ ಬಂಧನ ಮಾಡದಿರೋದಕ್ಕೆ ಅಸಲಿ ಕಾರಣವೇ ಎಂಬ ಸಂಶಯ ಮೂಡುತ್ತಿದೆ. ತಲೆಮರೆಸಿಕೊಂಡಿರುವ ಆನಂದ ಸ್ವಾಮಿಗೆ ಪೊಲೀಸರೇ ಪರೋಕ್ಷವಾಗಿ ಸುರಕ್ಷಿತ ಆಶ್ರಯ ನೀಡಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಸಣ್ಣ ಪುಟ್ಟ ಕೆಲಸಗಾರರನ್ನ ಬಂಧನ ಮಾಡಿ ದೊಡ್ಡ ಆರೋಪಿಯನ್ನ ಬಿಟ್ಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ. ಪೊಲೀಸರು ತಕ್ಷಣವೇ ಈ ಕಿಂಗ್ ಪಿನ್ಗಳನ್ನ ಕಸ್ಟಡಿಗೆ ತೆಗೆದುಕೊಂಡು ನಿಜವಾದ ವಿಚಾರಣೆ ನಡೆಸಬೇಕಾಗಿದೆ. ಅಕ್ರಮ ಗಣಿ ಮಾಲೀಕರನ್ನ ತಕ್ಷಣವೇ ಬಂಧಿಸದಿದ್ದರೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಧರಣಿ ಕೂರುತ್ತೇನೆ ಎಂದು ಶಾಸಕ ST ಸೋಮಶೇಖರ್ ಎಚ್ಚರಿಕೆ ನೀಡಿದ್ದಾರೆ. ಫ್ರೀಡಂ ಟಿವಿಯ ಜೊತೆ ಮಾತನಾಡಿದ ಅವರು ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ದುರಂತಕ್ಕೆ ಗಣಿ ಮಾಲೀಕರ ಧನದಾಹ ಮತ್ತು ಅಧಿಕಾರಿಗಳ ಶಾಮೀಲಾತಿಯೇ ನೇರ ಕಾರಣ ಎಂದು ಅವರು ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ತಕ್ಷಣವೇ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಬೃಹತ್ ಪ್ರತಿಭಟನೆ ಮಾಡೋದಾಗಿ ಹೇಳಿದ್ದಾರೆ. ರಾಜಕೀಯ ನಾಯಕರ ಈ ಒತ್ತಡಕ್ಕಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಎಂದು ಕಾದು ನೋಡಬೇಕಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಜನರ ಪ್ರಾಣ ಹಿಂಡುತ್ತಿರುವ ಈ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಇನ್ನಾದರೂ ನಿರ್ದಾಕ್ಷಿಣ್ಯವಾಗಿ ಚಾಟಿ ಬೀಸಿ. ಕೇವಲ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಇಂತಹ ಅಕ್ರಮ ಕ್ರಷರ್ಗಳ ಜಾಲ ಹರಡಿಕೊಂಡಿದೆ. ಭ್ರಷ್ಟ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ ರಾಜಾರೋಷವಾಗಿ ನಡೆಯುತ್ತಿರುವ ಈ ಮಾಫಿಯಾವನ್ನ ಮಟ್ಟ ಹಾಕೋದಕ್ಕೆ ವಿಶೇಷ ಕಾನೂನು ತನ್ನಿ. ಕೇವಲ ತಳಮಟ್ಟದ ಸಿಬ್ಬಂದಿಯನ್ನು ಅಮಾನತು ಮಾಡಿದ್ರೆ ಈ ಅಕ್ರಮ ದಂಧೆಗೆ ಮುಕ್ತಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಗಣಿ ಮಾಫಿಯಾದ ಬೆನ್ನೆಲುಬಾಗಿರುವ ದೊಡ್ಡ ಅಧಿಕಾರಿಗಳ ವಿರುದ್ಧ ಕಠಿಣ ತನಿಖೆಗೆ ಆದೇಶ ನೀಡಿ. ಕೇವಲ ಪರಿಹಾರದ ಹಣ ಕೊಟ್ಟು ಕೈ ತೊಳೆದುಕೊಳ್ಳುವ ಸರ್ಕಾರದ ಈ ಹಳೆ ನೀತಿ ಬದಲಾಗದಿದ್ರೆ ಭ್ರಷ್ಟ ಅಧಿಕಾರಿಗಳ ಅಟ್ಟಹಾಸ ನಿಲ್ಲೋದಿಲ್ಲ. ಪ್ರತಿಯೊಂದು ದುರಂತದ ಬಳಿಕವೂ ಸರ್ಕಾರ ಕೇವಲ ಹಣ ಘೋಷಣೆ ಮಾಡಿ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದೆ. ಹಣ ಕೊಟ್ಟ ತಕ್ಷಣ ಹೋದ ಜೀವಗಳು ಮರಳಿ ಬರೋದಿಲ್ಲ ಎನ್ನುವ ಕನಿಷ್ಠ ಜ್ಞಾನ ಈ ಆಡಳಿತಗಾರರಿಗೆ ಇಲ್ಲದಂತಾಗಿದೆ. ಅಕ್ರಮ ತಡೆಯೋದಕ್ಕೆ ವಿಫಲರಾದ ಅಧಿಕಾರಿಗಳ ಸಂಬಳದಿಂದಲೇ ಈ ಪರಿಹಾರದ ಹಣವನ್ನು ವಸೂಲಿ ಮಾಡಬೇಕಿದೆ. ಹಾಗಾದರೆ ಮಾತ್ರ ಇಲಾಖೆಯ ಅಧಿಕಾರಿಗಳಿಗೆ ಕಾನೂನಿನ ಭಯ ಮತ್ತು ಜವಾಬ್ದಾರಿಯ ಅರಿವು ಮೂಡೋದಕ್ಕೆ ಸಾಧ್ಯ. ಕಿಲ್ಲರ್ ಕ್ವಾರಿಯ ಕರಾಮತ್ತು ಇಷ್ಟೇ ಅಲ್ಲ, ಇನ್ನೂ ಇದೆ. ಆ ಬಗ್ಗೆ ಹೇಳ್ತೀವಿ, ಆದರೆ ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್.